ನಿಮ್ಮ ಫೇಸ್ ಮೇಲೂ ಈ ಥರ ಎನ್ಲಾರ್ಜ್ಡ್ ಓಪನ್ ಪೋರ್ಸ್ ಇದ್ದರೆ ಈ ವಿಡಿಯೋ ನೀವು ನೋಡಲೇಬೇಕು. ಸೊ ಓಪನ್ ಪೋರ್ಸ್ ಮುಖ್ಯವಾಗಿ ಆಯಿಲಿ ಸ್ಕಿನ್ ಟೈಪ್, ಕಾಂಬಿನೇಷನ್ ಸ್ಕಿನ್ ಟೈಪ್ ಅವ್ರಿಗಂತೂ ಇದ್ದೇ ಇರುತ್ತೆ. ನನ್ನ ಸ್ಕಿನ್ ಟೈಪ್ ನೀವು ಕೇಳೋದಾದರೆ ನಂದು ಕಾಂಬಿನೇಷನ್ ಸ್ಕಿನ್ ಟೈಪ್. ಹಾಗೂ ನನಗೆ ನೋಡಿ ಈ ರೀತಿ ಪೋರ್ಸ್ ಇದೆ ಈ ಏರಿಯಾಸಲ್ಲಿ, ಹಾಗೂ ಹಣೆ ಮೇಲೆ ಕೂಡ ಇದೆ. ಸೊ ಈ ಥರ ಇದ್ದಾಗ ನಾವು ಯಾವ ರೀತಿ ಮೇಕಪ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋ. ಸೊ ನೋಡಿ, ನಾವು ಮೇಕಪ್ ಮಾಡಿಕೊಂಡಾಗ ಆ ಓಪನ್ ಪೋರ್ಸ್ ಅಷ್ಟು ಎದ್ದು ಕಾಣಿಸ್ಬಾರ್ದು. ಪ್ಲಸ್ ಸ್ಕಿನ್ನು ಫ್ಲಾಲೆಸ್ ಆಗಿರಬೇಕು. ಹಾಗೂ ಓಪನ್ ಪೋರ್ಸ್ ಇದ್ದಾಗ ಸ್ಕಿನ್ ಆಯಿಲಿ ಕೂಡ ಆಗುತ್ತೆ. ಆಯಿಲ್ನ ಹೇಗೆ ಕಂಟ್ರೋಲ್ ಮಾಡೋದು ಅನ್ನೋದು ಕೂಡ ಇವತ್ತಿನ ವಿಡಿಯೋನಲ್ಲಿ ಹೇಳ್ಕೊಡ್ತೀನಿ. ನಮ್ಮ ಸ್ಕಿನ್ ಟೈಪ್ ಏನು ಹಾಗೂ ನಮಗಿರುವಂಥ ಸ್ಕಿನ್ ಪ್ರಾಬ್ಲಮ್ ಏನು ಅದರ ಅನುಗುಣವಾಗಿ ನಾವು ನಮ್ಮ ಪ್ರಾಡಕ್ಟ್ಸ್ನ ಚೂಸ್ ಮಾಡಬೇಕಾಗತ್ತೆ. ಅದರಲ್ಲಿ ಮೊದಲನೇ ಒಂದು ಇಂಪಾರ್ಟೆಂಟ್ ಸ್ಟೆಪ್ ಏನಂದರೆ ಕರೆಕ್ಟಾದಂಥ ಮಾಯಿಶ್ಚರೈಸರ್ ಯೂಸ್ ಮಾಡೋದು. ನಾವು ಮಾಯಿಶ್ಚರೈಸರ್ ಯೂಸ್ ಮಾಡದಿರೋ ಹಾಗೆ ಯಾವುದೇ ಒಂದು ಮೇಕಪ್ ಮಾಡೋ ಹಾಗೆ ಇಲ್ಲ. ಸೊ ಮಾಯಿಶ್ಚರೈಸರ್ ಇಸ್ ಇಂಪಾರ್ಟೆಂಟ್. ಇವತ್ತು ನಾನು 3 ಆಪ್ಷನ್ಸ್ ತೋರಿಸ್ತೀನಿ. ಮೊದಲನೇದು ವಿಟಮಿನ್ B5 ಮಾಯಿಶ್ಚರೈಸರ್, ಆಯಿಲ್ ಫ್ರೀ ಮಾಯಿಶ್ಚರೈಸರ್ ಫ್ರಮ್ ಮಿನಿಮಲಿಸ್ಟ್. ನೋಡಿ, ಯಾವುದೇ ಒಂದು ನೀವು ಮಾಯಿಶ್ಚರೈಸರ್ ಚೂಸ್ ಮಾಡಿದ್ರೂ ಕೂಡ ಈ ಥರ ಜೆಲ್ ಫಾರ್ಮಲ್ಲಿ ಇರಬೇಕು. ಹಾಕಿದ ಕೂಡಲೇ ಕ್ವಿಕ್ಕಾಗಿ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಮತ್ತು ಇದು ಜೆಲ್ ಫಾರ್ಮಲ್ಲಿ ಇರೋದ್ರಿಂದ ನಿಮ್ಮ ಸ್ಕಿನ್ ಆಯಿಲಿಯಾಗಿ ಗ್ರೀಸಿಯಾಗಿ ಮಾಡೋದಿಲ್ಲ. ಆ್ಯಂಡ್ ಸಿಮಿಲರ್ಲಿ ಎರಡನೇ ಆಪ್ಷನ್ ನಾನು ಕೊಡ್ತಿರೋದು ಲಾರಿಯಲ್ನ ರಿವೈಟಲಿಫ್ಟ್ ಹೈಲುರಾನಿಕ್ ಆ್ಯಸಿಡ್ ಆಯಿಲ್ ಫ್ರೀ ಜೆಲ್ ಮಾಯಿಶ್ಚರೈಸರ್. ಇದು ಕೂಡ ಅಷ್ಟೇ ನೋಡ್ಬೋದು, ಕ್ವಿಕ್ಕಾಗಿ ಅಬ್ಸಾರ್ಬ್ ಆಗುತ್ತೆ. ಪ್ರಾಪರ್ ಜೆಲ್ ಟೆಕ್ಸ್ಚರ್, ಜೆಲ್ ಕನ್ಸಿಸ್ಟೆನ್ಸಿನಲ್ಲೇ ಇರುತ್ತೆ. ಹಾಕಿದ ಕೂಡಲೇ ನಿಮಗೆ ಒಂದು ಪ್ರಾಪರ್ ಹೈಡ್ರೇಷನ್ ಕೂಡ ಸಿಗುತ್ತೆ. ಪ್ಲಸ್ ಸ್ಕಿನ್ ಆಯಿಲಿ ಕೂಡ ಆಗೋದಿಲ್ಲ. ಈ ಮಾಯಿಶ್ಚರೈಸರ್ಸು ನಿಮ್ಮ ಪೋರ್ಸ್ನ ಕ್ಲಾಗ್ ಮಾಡೋದಿಲ್ಲ. ಆ್ಯಂಡ್ ಈಗ ನಾನು ಈ 3ನೇ ಆಪ್ಷನ್ ಕೊಡ್ತಿರೋದು ಕಾಂಬಿನೇಷನ್ ಸ್ಕಿನ್ ಟೈಪ್ ಅವ್ರಿಗೆ ನನ್ನ ಫೇವ್ರೆಟ್ ಮಾಯಿಶ್ಚರೈಸರ್ ಸೆಟಾಫಿಲ್ ಮಾಯಿಶ್ಚರೈಸಿಂಗ್ ಕ್ರೀಮ್. ಇದರಲ್ಲೂ ಕೂಡ ನೀವು ನೋಡ್ಬೋದು ಇದರಲ್ಲಿ ಏನು ಕೊಟ್ಟಿದೆ ಅಂತ, ವೋಂಟ್ ಕ್ಲಾಗ್ ಯೋರ್ ಪೋರ್ಸ್. ಈ ಒಂದು ಪಾಯಿಂಟ್ನ ನೀವು ಇಂಪಾರ್ಟೆಂಟ್ ಆಗಿ ಯಾವುದೇ ಒಂದು ಮಾಯಿಶ್ಚರೈಸರಲ್ಲಿ ನೋಡಬೇಕಾಗತ್ತೆ. ಹಾಗೂ ಇದು ಕಾಂಬಿನೇಷನ್ ಸ್ಕಿನ್ ಟೈಪ್, ಡ್ರೈ ಸ್ಕಿನ್ ಟೈಪ್, ಸೆನ್ಸಿಟಿವ್ ಸ್ಕಿನ್ ಟೈಪ್ ಅವ್ರಿಗೂ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಇದು ಅಷ್ಟೊಂದು ಜೆಲ್ಲಿ ಆಗೂ ಇಲ್ಲ, ತುಂಬ ಕ್ರೀಮಿಯಾಗಿ ಕೂಡ ಇಲ್ಲ. ಪ್ರಾಪರ್ ಆದಂಥ ಒಂದು ಹೈಡ್ರೇಷನ್ ಕೊಡುತ್ತೆ. ಕ್ವಿಕ್ಕಾಗಿ ಇದು ಕೂಡ ನಮ್ಮ ಸ್ಕಿನ್ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ ಆ್ಯಂಡ್ ಡಸ್ ನಾಟ್ ಕ್ಲಾಗ್ ಪೋರ್ಸ್. ಇದರಲ್ಲಿ ಯಾವ ಮಾಯಿಶ್ಚರೈಸರ್ ಬೇಕಾದರೂ ನೀವು ಚೂಸ್ ಮಾಡ್ಬೋದು. ಈಗ ಪ್ರೈಮರ್, ನಾನು ಸ್ವಿಸ್ ಬ್ಯೂಟಿಯ ಮ್ಯಾಟಿಫೈಯಿಂಗ್ ಮೇಕಪ್ ಪ್ರೈಮರ್ ಯೂಸ್ ಮಾಡ್ತೀನಿ. ಆ್ಯಂಡ್ ಇದ್ರ ಮೇಲೆ ನೀವು ನೋಡ್ಬೋದು ಏನಂತ ಕೊಟ್ಟಿದ್ದಾರೆ, ಬ್ಲರ್ಸ್ ಪೋರ್ಸ್ ಆ್ಯಂಡ್ ಸ್ಮೂಥನ್ಸ್ ಬೇಸ್. ಸೊ ಈಗ ಪ್ರೈಮರ್ ಏನು ಮಾಡುತ್ತೆ, ನಾನು ಸಿಂಪಲಾಗಿ ನಿಮಗೆ ತೋರಿಸ್ಬಿಡ್ತೀನಿ ನೋಡಿ. ನನ್ನ ಸ್ಕಿನ್ ಇವಾಗ ನೀವು ಪ್ರೈಮರ್ ಹಾಕ್ದಲೇ ನೋಡ್ಬೋದು ಹೇಗೆ ಗ್ಲಾಸಿ ಆಗಿದೆ ಅಂತ. ಈಗ ಅದೇ ಸ್ಕಿನ್ ಮೇಲೆ ನಾನು ಪ್ರೈಮರ್ ಹಚ್ತಾ ಇದ್ದೀನಿ, ನೀವು ನೋಡ್ಬೋದು ಇನ್ಸ್ಟೆಂಟಾಗಿ ಒಂದು ಲೇಯರ್ ಫಾರ್ಮ್ ಮಾಡ್ತಿದೆ ನನ್ನ ಸ್ಕಿನ್ ಮೇಲೆ, ಹಾಗೂ ಇನ್ಸ್ಟೆಂಟಾಗಿ ಮ್ಯಾಟ್ ಮಾಡ್ತಿದೆ. ನಿಮ್ಗೆ ಗ್ಲಾಸಿ ಫಿನಿಶ್ ಇವಾಗ ನೋಡೋಕ್ಕೆ ಸಿಗ್ತಿಲ್ಲ ನಾನು ಪ್ರೈಮರ್ ಹಾಕಿದ ಮೇಲೆ. ಆ್ಯಂಡ್ ನಿಮ್ಮ ಕಣ್ಣಿನ ಸುತ್ತಲೂ ಕೂಡ ಆಯಿಲಿನೆಸ್ ಇದ್ದರೆ ಅಥವಾ ರಿಂಕಲ್ಸ್ ಇದ್ದರೆ ಅಲ್ಲಿ ಕೂಡ ನೀವು ಹಾಕ್ಕೋಬೋದು. ಈಗ ಡಿಫ್ರೆನ್ಸ್ ಏನು ನಿಮ್ಗೆ ಗೊತ್ತಾಗ್ತಿದೆ ಅಂತ ಅನಿಸುತ್ತೆ ನೋಡಿ, ಎಷ್ಟು ಡಿಫ್ರೆನ್ಸ್ ಕಾಣಿಸ್ತಿದೆ ಅಂತ. ಸೊ ಇದು ಬೇಸಿಕಲಿ ಏನು ಮಾಡ್ತಿದೆ ಅಂದರೆ ಒಂದು ಎಕ್ಸ್ಟ್ರಾ ಒಂದು ಥಿನ್ ಲೇಯರ್ ಫಾರ್ಮ್ ಮಾಡ್ತಿದೆ ನಿಮ್ಮ ಸ್ಕಿನ್ ಮೇಲೆ. ಇದು ನಿಮ್ಮ ಪೋರ್ಸ್ನ ಜಾಸ್ತಿ ಎದ್ದು ಕಾಣಿಸ್ತಿರೋ ಹಂಗೆ ಮಾಡುತ್ತೆ. ಪ್ಲಸ್ ಸ್ಕಿನ್ನ ಆಯಿಲಿ ಮಾಡೋದು ಕೂಡ ಪ್ರಿವೆಂಟ್ ಮಾಡುತ್ತೆ, ತಡೆಯುತ್ತೆ. ಸೊ ಈ ರೀತಿಯಾದಂಥ ಪ್ರೈಮರ್ ನೀವು ಚೂಸ್ ಮಾಡಬೇಕಾಗತ್ತೆ. ಪೋರ್ ಮಿನಿಮೈಸಿಂಗ್ ಪ್ರೈಮರ್, ಪೋರ್ ಬ್ಲರಿಂಗ್ ಪ್ರೈಮರ್, ಪೋರ್ ಫಿಲ್ಲಿಂಗ್ ಪ್ರೈಮರ್. ಸೊ ಈ ಥರ ಒಂದು ಪಾಯಿಂಟ್ಸ್ ಮೆನ್ಷನ್ ಆಗಿರಬೇಕಾಗತ್ತೆ ನೀವು ಯೂಸ್ ಮಾಡುವಂಥ ಪ್ರೈಮರ್ಸ್ ಮೇಲೆ. ಸೊ ಫುಲ್ ಫೇಸ್ ಮೇಲೆ ನೀವು ಹಾಕ್ಕೊಳ್ಳಿ, ಆಗ ನಿಮ್ಮ ಪೋರ್ಸ್ ಕೂಡ ಎದ್ದು ಕಾಣೋದಿಲ್ಲ, ಆಯಿಲ್ ಕೂಡ ಕಂಟ್ರೋಲ್ ಆಗುತ್ತೆ. ಈ 2 ಇಂಪಾರ್ಟೆಂಟ್ ಸ್ಟೆಪ್ ಆದಮೇಲೆ ನಿಮ್ಮ ಡಾರ್ಕ್ ಸರ್ಕಲ್ಸ್ ಅಥವಾ ಪಿಗ್ಮೆಂಟೇಷನ್ನ ನೀವು ಕವರ್ ಮಾಡಬೇಕಾಗತ್ತೆ. ಅದಕ್ಕೆ ನೀವು ಕಲರ್ ಕರೆಕ್ಷನ್ ಹಾಗೂ ಕನ್ಸೀಲರ್ ಎರಡನ್ನೂ ಯೂಸ್ ಮಾಡ್ಬೋದು. ಆರೆಂಜ್ ಕರೆಕ್ಟರ್ ಚೂರು ಹಾಕ್ಕೊಳ್ಳಿ, ಹಾಗೂ ನಿಮ್ಮ ಸ್ಕಿನ್ ಟೋನ್ಗೆ ಕರೆಕ್ಟಾಗಿ ಮ್ಯಾಚ್ ಆಗುವಂಥ ಒಂದು ಕನ್ಸೀಲರ್ನ ನೀವು ಈ ರೀತಿ ಚೂಸ್ ಮಾಡಿಕೊಂಡು ಅದ್ರ ಪಕ್ಕದಲ್ಲೇ ಹಾಕಿ ಇದೆರಡೂ ಮಿಕ್ಸ್ ಆಗುವಂಥ ರೀತಿಯಲ್ಲಿ ನೀವು ಬ್ಲೆಂಡ್ ಮಾಡಬೇಕಾಗತ್ತೆ. ಪ್ಲಸ್ ಕನ್ಸೀಲರ್ನ ನಿಮಗೆಲ್ಲಾದರೂ ಈ ರೀತಿ ಪಿಂಪಲ್ ಮಾರ್ಕ್ಸ್ ಇದ್ದರೆ ಅದರ ಮೇಲೆ ಕೂಡ ಹಾಕ್ಕೊಂಡು ನೀವು ಬ್ಲೆಂಡ್ ಮಾಡ್ಕೋಬೋದು. ಆಗ ಪಿಂಪಲ್ ಮಾರ್ಕ್ಸ್ ಕೂಡ ಮುಚ್ಚೋಗುತ್ತೆ. ಸೊ ನೀವಾಗ ಅನ್ಕೋಬೋದು ಆರೆಂಜ್ ಕರೆಕ್ಟರ್ ಏನಕ್ಕೆ ಯೂಸ್ ಮಾಡ್ತಿದ್ದಾರೆ ಅಂತ. ಈಗ ನೋಡಿ, ಕೆಲವೊಂದೊಂದು ಮೇಕಪ್ ಮಾಡ್ಕೊಂಡ್ಮೇಲೆ ನಿಮ್ಮ ಮುಖ ಇನ್ಸ್ಟೆಂಟಾಗಿ ಕಪ್ಪಾಗಿ ಕಾಣುತ್ತೆ. ಎಸ್ಪೆಷಲಿ ಎಲ್ಲೆಲ್ಲಿ ಆ ಡಾರ್ಕ್ ಸರ್ಕಲ್ಸ್ ಇತ್ತು ನೋಡಿ, ಅಲ್ಲಿ ಬೂದಿಯಾಗಿ ಕಾಣುತ್ತೆ. ಸೊ ಅದನ್ನು ನಮ್ಮ ಆರೆಂಜ್ ಕರೆಕ್ಟರು ತಡೆಯುತ್ತೆ. ನಿಮಗೇನಾದರೂ ಕಡಿಮೆ ಡಾರ್ಕ್ ಸರ್ಕಲ್ಸ್ ಇದ್ದರೆ ಅಥವಾ ಡಾರ್ಕ್ ಸರ್ಕಲ್ಸೇ ಇಲ್ಲ ಅಂದರೆ ಆರೆಂಜ್ ಕರೆಕ್ಟರ್ನ ನೀವು ಸ್ಕಿಪ್ ಮಾಡ್ಬೋದು. ಬರೀ ನಿಮ್ಮ ಸ್ಕಿನ್ ಟೋನ್ಗೆ ಮ್ಯಾಚ್ ಆಗುವಂಥ ಒಂದು ಕನ್ಸೀಲರ್ನೇ ಯೂಸ್ ಮಾಡ್ಬೋದು.
ಸೊ ಈ ರೀತಿ ಕನ್ಸೀಲರ್ ಆದಮೇಲೆ ನೀವು ಡೈರೆಕ್ಟಾಗಿ ಪೌಡರ್ ಹಾಕ್ಕೋಬೋದು. ಫೌಂಡೇಶನ್ ಯೂಸ್ ಮಾಡಲೇಬೇಕಂತ ಏನಿಲ್ಲ. ಇನ್ ಕೇಸ್ ನಿಮಗೆ ಫೌಂಡೇಶನ್ ಯೂಸ್ ಮಾಡಬೇಕಂದ್ರೆ ಯು ಕ್ಯಾನ್ ಕನ್ಸಿಡರ್ ದಿಸ್ ಫೌಂಡೇಶನ್. ನಾಯ್ಕಾನ ಆಲ್ ಡೇ ಮ್ಯಾಟ್ ಫೌಂಡೇಶನ್ ಇಸ್ ವೆರಿ ಗುಡ್ ಫೌಂಡೇಶನ್ ಫಾರ್ ಆಯ್ಲಿ ಸ್ಕಿನ್, ಕಾಂಬಿನೇಷನ್ ಸ್ಕಿನ್ ಆ್ಯಂಡ್ ಈವನ್ ಡ್ರೈ ಸ್ಕಿನ್ ಇರೋರು ಯೂಸ್ ಮಾಡ್ಬೋದು. ಬಟ್ ಸ್ಪೆಷಲಿ ಆಯ್ಲಿ ಸ್ಕಿನ್, ಕಾಂಬಿನೇಷನ್ ಸ್ಕಿನ್ ಇರೋರಿಗೆ ಇದು ತುಂಬಾ ಒಂದು ಒಳ್ಳೆ ಫೌಂಡೇಶನ್. ನೋಡಿ, ಫೌಂಡೇಶನ್ನ ಈ ರೀತಿ ಡಾಟ್ ಮಾಡಿಕೊಂಡು ಆ ಡಾಟ್ಸ್ನ ಒಂಚೂರು ಸ್ಪ್ರೆಡ್ ಮಾಡ್ಕೊಳ್ಳಿ. ಸ್ವಲ್ಪ ತೊಗೊಳ್ಳಿ. ನೀವು ನೋಡಿದ್ರಲ್ವ, ಐ ಜಸ್ಟ್ ಯೂಸ್ 1 ಸಿಂಗಲ್ ಪಂಪ್ ಆಫ್ ಮೈ ಫೌಂಡೇಶನ್. ಹಾಗೂ ಅದನ್ನೇ ಬ್ಲೆಂಡ್ ಮಾಡಿ ಯೂಸಿಂಗ್ ಫೌಂಡೇಶನ್ ಬ್ರಷ್. ನಿಮ್ಮ ಹತ್ರ ಮೇಕಪ್ ಸ್ಪಂಜ್ ಇದ್ರೂ ಕೂಡ ಯೂಸ್ ಮಾಡ್ಬೋದು. ನಾನಿಲ್ಲಿ ಯೂಸ್ ಮಾಡ್ತಿರೋ ಮೇಕಪ್ ಬ್ರಷ್ ಬಂದು ಫೌಂಡೇಶನ್ ಬ್ರಷ್ ಬಂದು ಪ್ಯಾಕ್ನದ್ದು. ನಿಮ್ಗೇನಾದರೂ ಫೌಂಡೇಶನ್ ಹಾಕ್ಕೊಳ್ಳೋಕೆ ಇಷ್ಟ ಆಗೋದಿಲ್ಲ ಅಂದರೆ ಫೌಂಡೇಶನನ್ನು ನೀವು ಸ್ಕಿಪ್ ಮಾಡಿ ಡೈರೆಕ್ಟಾಗಿ ನೆಕ್ಸ್ಟ್ ಸ್ಟೆಪ್ ಹೋಗಿ. ಸೊ ಫೌಂಡೇಶನ್ ಏನಾದರೂ ಯೂಸ್ ಮಾಡಬೇಕಂದ್ರೆ ಯು ಕ್ಯಾನ್ ಕನ್ಸಿಡರ್ ದಿಸ್. ಈಗ ನಿಮಗೆ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ನೋಡಿ. ಪೋರ್ಸ್ ಒಳಗಡೆ ಹೋಗಿ ಒಂಚೂರು ಕೂಡ ಫೌಂಡೇಶನ್ ಕೂತಿಲ್ಲ, ಪ್ಲಸ್ ಪೋರ್ಸ್ ಕೂಡ ಎದ್ದು ಕಾಣಿಸ್ತಾ ಇಲ್ಲ. ಈ ರೀತಿಯಾಗಿರಬೇಕಾಗತ್ತೆ ನೀವು ಮಾಡ್ಕೊಳ್ಳುವಂಥ ಮೇಕಪ್. ಸಪೋಸ್ ನೀವು ಪ್ರೈಮರ್ ಯೂಸ್ ಮಾಡಿಲ್ಲ ಅಂದರೆ ಆ ಪೋರ್ಸ್ ಒಳಗಡೆ ಎಲ್ಲ ಹೋಗಿ ಫೌಂಡೇಶನ್ ಕೂತ್ಕೊಳ್ಳುತ್ತೆ, ಪ್ಲಸ್ ಅದು ತುಂಬ ರಫ್ ಆಗಿ ಪ್ಯಾಚಿಯಾಗಿ ಕಾಣುತ್ತೆ. ನೆಕ್ಸ್ಟ್ ಸ್ಟೆಪ್, ಈ ಒಂದು ಕಾಂಪ್ಯಾಕ್ಟ್ ಪೌಡರ್ನ ನೀವು ಯೂಸ್ ಮಾಡ್ಬೋದು. ಮೇಬೆಲಿನ್ ಫಿಟ್ ಮಿ ಕಾಂಪ್ಯಾಕ್ಟ್ ಪೌಡರ್. ನೋಡಿ, ಈ ರೀತಿ ಪೌಡರ್ ಪಫ್ನ ತೊಗೊಳ್ಳಿ, ಈ ರೀತಿ ಪ್ರೆಸ್ ಮಾಡಿ. ನಾನು ಈ ರೀತಿ ಹಾಕಿ ತೋರಿಸ್ತೀನಿ ನೋಡಿ ಯಾವ ರೀತಿ ಚೇಂಜ್ ಆಗುತ್ತೆ ಅಂತ. ಸ್ಕಿನ್ ಮೇಲಿರುವಂಥ ಇಷ್ಟು ಗ್ಲಾಸಿನೆಸ್ ಕೂಡ ಈ ಒಂದು ಕಾಂಪ್ಯಾಕ್ಟ್ ಪೌಡರ್ ಫುಲ್ಲು ಮ್ಯಾಟ್ ಮಾಡುತ್ತೆ, ನೀವು ನೋಡ್ಬೋದು. ಹಾಗೂ ಪೋರ್ಸ್ ಒಳಗಡೆ ಕೂತ್ಕೊಳ್ಳೋದಿಲ್ಲ, ಹಾಗೂ ಪೋರ್ಸ್ ಎದ್ದಿ ಕೂಡ ಕಾಣೋದಿಲ್ಲ. ಈ ರೀತಿಯಾಗಿ ಇರಬೇಕಾಗತ್ತೆ ನೀವು ಯೂಸ್ ಮಾಡುವಂಥ ಕಾಂಪ್ಯಾಕ್ಟ್. ಈಗ ನಾನು ಈ ಸೈಡು ಕಂಪೇರ್ ಮಾಡಿ ತೋರಿಸ್ತೀನಿ ನೋಡಿ. ಇಲ್ಲಿ ಒಂಚೂರು ಆಯ್ಲಿ ಅನಿಸುತ್ತೆ, ಬಟ್ ಅಷ್ಟು ಆಯ್ಲಿ ಅಲ್ಲ. ಬಟ್ ಈ ಸೈಡ್ ನೋಡಿ ಫುಲ್ ಮ್ಯಾಟ್ ಆಗಿದೆ ಆ್ಯಂಡ್ ಪೋರ್ಸ್ ಕೂಡ ಎದ್ದು ಕಾಣಿಸ್ತಿಲ್ಲ. ಸೊ ಈಗ ನಾನು ಫುಲ್ ಫೇಸ್ ಅಂದರೆ ಈ ಸೈಡ್ ಏನು ಬಿಟ್ಟಿದೆ ಇಲ್ಲೂ ಕೂಡ ಹಾಕ್ತಿದ್ದೀನಿ, ಸೊ ದ್ಯಾಟ್ ನೀವು ಫುಲ್ ಫೇಸ್ ಕಾಂಪ್ಯಾಕ್ಟ್ ಹಾಕಿದ್ಮೇಲೆ ಹೇಗೆ ಕಾಣುತ್ತೆ ನೋಡ್ಬೋದು. ನೋಡಿ, ಇಟ್ ಇಸ್ ಕಂಪ್ಲೀಟ್ಲಿ ಮ್ಯಾಟಿಫೈಡ್. ಈಗ ನೀವು ಒಳ್ಳೆ ಮೇಕಪ್ ಸೆಟ್ಟಿಂಗ್ ಸ್ಪ್ರೇ ಯೂಸ್ ಮಾಡಿ. ನಾನಿಲ್ಲಿ ಫೇಸಸ್ ಕ್ಯಾನಡಾನ ಒಂದು ಮೇಕಪ್ ಸೆಟ್ಟಿಂಗ್ ಸ್ಪ್ರೇ ಯೂಸ್ ಮಾಡ್ತಿದ್ದೀನಿ. ಒಂದು ಸರಿ ಫುಲ್ ಫೇಸ್ ಮೇಲೆ ನೀವು ಹಾಕ್ಕೊಳ್ಳಿ, ಈ ರೀತಿ ಸ್ಪ್ರೇ ಮಾಡ್ಕೊಳ್ಳಿ ಆ್ಯಂಡ್ ವೆಯ್ಟ್ ಫಾರ್ ಇಟ್ ಟು ಡ್ರೈ ಅಪ್ ಆ್ಯಂಡ್ ಲೆಟ್ ಯುವರ್ ಸ್ಕಿನ್ ಸಿಂಕ್ ಇನ್ ದಿಸ್ ಪ್ರಾಡಕ್ಟ್. ಇದೇನು ಮಾಡುತ್ತೆ, ನಿಮ್ಮ ಮೇಕಪ್ನ ನೀಟಾಗಿ ಸೆಟ್ ಮಾಡುತ್ತೆ. ಎಕ್ಸ್ಟ್ರಾ ಪೌಡ್ರಿ ಥರ ಎಲ್ಲ ಏನಾದರೂ ಇದ್ದರೆ ನಿಮ್ಮ ಸ್ಕಿನ್ ಮೇಲೆ ಒಳಗಡೆ ಹೋಗಿ ನೀಟಾಗಿ ಕುತ್ಕೊಳ್ಳುತ್ತೆ. ಒಂದು ಫ್ಲಾಲೆಸ್ ಆದಂಥ ಒಂದು ಫಿನಿಶ್ ಕೊಡುತ್ತೆ. ಆ್ಯಂಡ್ ಈಗ ನಾನು ಒಂದು ಸರಿ ಯೂಸ್ ಮಾಡಿದ್ದೀನಿ. ಫುಲ್ ಫೇಸ್ ಮೇಕಪ್ ಮಾಡಿ ಇನ್ನೊಂದು ಸರಿ ನಾನು ಮೇಕಪ್ ಸೆಟ್ಟಿಂಗ್ ಸ್ಪ್ರೇ ಯೂಸ್ ಮಾಡ್ತೀನಿ. ಆ್ಯಂಡ್ ಇವಾಗ ನಿಮಗೆ ಹೇಗಿಷ್ಟೋ ಹಾಗೆ ನೀವು ಮೇಕಪ್ ಮಾಡಿಕೊಂಡು ಫಿನಿಷ್ ಮಾಡ್ಕೋಬೋದು. ಇಫ್ ಯು ಲೈಕ್ ಟು ಯೂಸ್ ಎನಿ ಐ ಶ್ಯಾಡೋ ಯೂಸ್ ಮಾಡ್ಬೋದು. ಕಾಂಟೋರ್, ಬ್ಲಷ್ ಏನು ಬೇಕಾದರೂ ನೀವು ಯೂಸ್ ಮಾಡ್ಬೋದು. ಲೈಕ್ ಹವೆವರ್ ಯು ವಾಂಟ್ ಯು ಕ್ಯಾನ್ ಫಿನಿಶ್ ದಿಸ್ ಮೇಕಪ್. ನಾನಿಲ್ಲಿ ಸಿಂಪಲಾಗಿ ಇಡ್ತಾ ಇದ್ದೀನಿ. ಐ ಆಮ್ ಜಸ್ಟ್ ಫಿಲ್ಲಿಂಗ್ ಮೈ ಐಬ್ರೋಸ್ನ ಫಿಲ್ ಮಾಡಿದೆ. ಒಂಚೂರು ಫೇಸ್ ಮೇಲೆ ಒಂದು ಏನು ಹೇಳೋದು, ಆ ಫ್ರೆಶ್ನೆಸ್ನ ಕೊಡೋದಕ್ಕೋಸ್ಕರ ಐ ಯೂಸ್ ಬ್ಲಷ್ ಯೂಸ್ ಮಾಡಿದ್ರೆ ಇಟ್ ಗಿವ್ಸ್ ಒಂದು ಫ್ರೆಶ್ನೆಸ್ ಕೊಡುತ್ತೆ ನಿಮ್ಮ ಫೇಸ್ ಮೇಲೆ. ಸೊ ದ್ಯಾಟ್ ಈಸ್ ವೈ ಐ ಲವ್ ಬ್ಲಷ್. ಆ್ಯಂಡ್ ಮಸ್ಕರ ಯೂಸ್ ಮಾಡಿ. ಇನ್ ಕೇಸ್ ನೀವು ಕಾಜಲ್ ಯೂಸ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಐಲೈನರ್ ಯೂಸ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಬಟ್ ಮಸ್ಕರ ಯೂಸ್ ಮಾಡಿದ್ರೆ ಅದೇನೋ ಒಂಥರ ನಿಮ್ಮ ಕಣ್ಣುಗಳು ಬ್ರೈಟಾಗಿ ಅವೇಕಾಗಿ ಕಾಣುತ್ತೆ. ಆ್ಯಂಡ್ ಯೂಸಿಂಗ್ ಅ ಗುಡ್ ಲಿಪ್ಸ್ಟಿಕ್ ಈಸ್ ಅ ಮಸ್ಟ್. ಆ್ಯಂಡ್ ಈಗ ಫುಲ್ ಫೇಸ್ ಮೇಕಪ್ ಆದಮೇಲೆ ಇನ್ನೊಂದು ಸರಿ ನಾನು ಮೇಕಪ್ ಸೆಟ್ಟಿಂಗ್ ಸ್ಪ್ರೇ ಯೂಸ್ ಮಾಡ್ತಿದ್ದೀನಿ. ಸೊ 2 ಸರಿ ಮೇಕಪ್ ಸೆಟ್ ಮಾಡಿದ್ದೀನಿ. ಇದು ನಿಮ್ಮ ಮೇಕಪ್ನ ತುಂಬ ಚೆನ್ನಾಗಿ ಲಾಕ್ ಮಾಡುತ್ತೆ. ನಿಮಗೆ ಮೇಕಪ್ ತುಂಬ ಹೊತ್ತುಗಳ ಕಾಲ ನಿಮ್ಮ ಸ್ಕಿನ್ ಮೇಲೆ ಇದ್ದ ಹಾಗೆ ಇರುತ್ತೆ. ಫುಲ್ ಮೇಕಪ್ ಆದಮೇಲೆ ನೋಡಿ ನಿಮ್ಮ ಸ್ಕಿನ್ ಈ ರೀತಿ ಕಾಣಿಸ್ಬೇಕಾಗತ್ತೆ. 90% ಪೋರ್ಸ್ ಅಷ್ಟು ಎದ್ದು ಏನು ಕಾಣಿಸುತ್ತೆ ನೋಡಿ, ಅಷ್ಟು ಎದ್ದು ಕಾಣಿಸೋದಿಲ್ಲ. ಚೂರು ಚುಕ್ಕೆ ಥರ ಕಾಣುತ್ತೆ, ಬಟ್ ಇಟ್ಸ್ ಹೈಲಿ ನೆಗ್ಲಿಜಿಬಲ್. ಯಾರ ಅಟೆನ್ಷನ್ ಕೂಡ ಅಲ್ಲಿ ಹೋಗೋದಿಲ್ಲ. ಮತ್ತು ನಿಮ್ಮ ಸ್ಕಿನ್ ತುಂಬ ಸ್ಮೂತಾಗಿ ಕಾಣುತ್ತೆ, ತುಂಬ ಫ್ಲಾಲೆಸ್ ಆಗಿ ಕಾಣುತ್ತೆ. ಸೊ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಾನು ಈ ವಿಡಿಯೋನಲ್ಲಿ ಯೂಸ್ ಮಾಡಿರುವಂಥ ಎಲ್ಲ ಪ್ರಾಡಕ್ಟ್ಸ್ ಲಿಂಕ್ ನಿಮಗೆ ವಿಡಿಯೋ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ, ನೀವು ಚೆಕ್ ಮಾಡ್ಕೋಬೋದು. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ, ನಾನು ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ ಸಿಗುವ ಮತ್ತೊಂದು ವಿಡಿಯೋನಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.